ಹಾಯ್ ಹಾಲ್ ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ವಿದೇಶದಲ್ಲಿ ನುಗ್ಗೆ ಸೊಪ್ಪಿನ ಮರ. ನಾನು ಫಸ್ಟ್ ಟೈಮ್ ನೋಡಿದಾಗ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಇವಾಗ ಆ ಎಕ್ಸೈಟ್ಮೆಂಟ್ ನಿಮಗೂ ಇರುತ್ತೆ ಅಂತ ನಾನು ಭಾವಿಸ್ತಾ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಆಂಗ್ವಿಲ ಸೋಷಲ್ ಸೆಕ್ಯೂರಿಟಿ ಬೋರ್ಡ್ ಹತ್ರ ಬಂದಿದ್ವಿ. ಇದು ಬೇರೆ ಆನ್ ದ ವೇನೇ ಇತ್ತು. ಸೊ ಇದೊಂದು ಕೆಲಸ ಮುಗ್ದೋಗುತ್ತೆ ಅಂದ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ. ಕಾಣಿಸ್ತಾ ಇದೆಯಾ ಎಷ್ಟು ದೊಡ್ಡ ಮರ ನೋಡಿ, ಎಷ್ಟು ಫ್ರೆಶ್ ಆಗಿರುತ್ತೆ. ಆ್ಯಂಡ್ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ. ಎಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಗೊತ್ತಾ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ. ನೋಡಿ ಅಲ್ಲಿ ಕಾಯಿ ತೋರಿಸ್ತಾ ಇದ್ದೀವಿ, ನುಗ್ಗೆಕಾಯಿ ಎಷ್ಟು ಚೆನ್ನಾಗಿದೆ, ಎಷ್ಟು ಎಳೆಯಾಗಿದೆ ಅಲ್ವಾ, ಸೂಪರಾಗಿರುತ್ತೆ. ಅಂದರೆ ಏನು ಇದರಲ್ಲಿ ನುಗ್ಗೆ ಸೊಪ್ಪಲ್ಲಿ ವೆರೈಟೀಸ್ ಆಫ್ ಅಡುಗೆಗಳು ಮಾಡ್ಕೋಬೋದು. ಸಾಂಬಾರು ಮಾಡ್ಕೋಬೋದು, ಏನು ಪಲ್ಯ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ತಿಂತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ, ನೋಡ್ತಾ ಇದ್ರೇ ಅಷ್ಟು ಇಷ್ಟ ನನಗಂತೂ ನುಗ್ಗೆ ಸೊಪ್ಪು ಅಂದರೆ. ಇವಾಗೇ ಫ್ಲವರ್ ಆಗ್ತೈತೆ. ಸೊ ಫಾಲ್ ಸೀಸನ್ ಆಗೋಗಿ ಇವಾಗ ಸ್ಲೋ ಆಗಿ ಸಮ್ಮರ್ ಸ್ಟಾರ್ಟ್ ಆಗ್ತೈತೆ ನಮಗೆ. ಸೊ ನಿಮಗೆ ಗಿಡ ತೋರಿಸ್ತಾ ಇದ್ದೀನಿ. ನಮಗೆ ಗಿಡ ಹತ್ರ ವ್ಯೂ ಇದು ನೋಡಿದ್ದೀರಾ? ಯಾವ ಪ್ರಪಂಚದಲ್ಲಿ ನುಗ್ಗೆಕಾಯಿ ಗಿಡ ವ್ಯೂ ಹಿಂಗಿರುತ್ತೆ. ನುಗ್ಗೆಕಾಯಿಗೋಸ್ಕರ ಬಂದರೆ ನೋಡಿದ್ದೀರಾ? ಇಲ್ಲೆಲ್ಲ ಬೇರೆಯವ್ರು ಹಾಕಿರೋದು ಆ ಥರದ್ದು ಇರುತ್ತೆ. ಸೊ ಇಲ್ಲಿ ಒಂದು ಕರಿವೇಪಾಕು ಗಿಡ ಐತೆ, ಕರಿಬೇವು ಗಿಡ. ಸೊ ಇದೆಲ್ಲ ಒಂದು ಕರಿಬೇವು ಗಿಡ. ಇದು ಬಂದು ನಮ್ಮ ಫ್ರೆಂಡ್ ಹಾಕಿರೋದು, ಒಂದು ಪ್ರೊಫೆಸರು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ. ಅವರು ಇವಾಗಿಲ್ಲ. ನಾನೊಬ್ಬಳೇ ಪ್ಲಕ್ ಮಾಡಿಕೊಂಡು ಅಷ್ಟು ಕಷ್ಟ ಬೀಳ್ತಾಯಿದ್ದೀನಿ ಅಂತ ಏನೂ ಇಲ್ಲ ಇವ್ರಿಗೆ. ಹಿಂದೆ ನಿಂತ್ಕೊಂಡು ನನಗೆ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ನಿಂತಿದ್ದಾರೆ. ಹಾಯ್ ಬೇಬಿ. ಹುಷಾರು. ನನಗೆ ಯಾಕೆ ಇಷ್ಟೊಂದು ಕಷ್ಟ ಆಗ್ತದೆ ಅಂತ ಅಂದರೆ ಕಿತ್ಕೊಳ್ಳೋಕ್ಕೆ, ಅದು ಫ್ಲವರ್ಸ್ ಎಲ್ಲ ಬಿಟ್ಟಿದೆಯಲ್ಲ ಅದರಲ್ಲೇನೋ ಸ್ವೀಟ್ನೆಸ್ ಇರುತ್ತಂತೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅದೇನೋ ಹುಳ, ಸ್ವಲ್ಪ ಜೇನು ಥರನೇ ಇದೆ. ಬಟ್ ಅದೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬ ಡಿಸ್ಟರ್ಬ್ ಮಾಡ್ತಾಯಿತ್ತು, ಕಿತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ, ಭಯ ಬೇರೆ ಕಚ್ಚಿಬಿಟ್ರೆ ಅಂತ. ಸೊ ಎಷ್ಟಾಗುತ್ತೋ ಅಷ್ಟು ಕಿತ್ಕೊಂಡು ನಾವು ಹೊರಟ್ವಿ. ಹೋಗ್ಬೇಕಾದ್ರೆ ಹಂಗೆ ಇದು ಕ್ರೋಕಸ್ ಬೇ ವ್ಯೂ ನೋಡಿದ್ವಿ. ಆ ವ್ಯೂನ ತೋರಿಸ್ತೀನಿ ಬನ್ನಿ. ಅದೊಂದು ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ವಿ, ಅದನ್ನು ಅಟ್ಯಾಚ್ ಮಾಡ್ತೀನಿ ನೆಕ್ಸ್ಟು. ಭಯಂಕರ ಬಿಸಿಲು ಹೊಡಿತೈತೆ. ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ. ಸೊ ದಿಸ್ ಇಸ್ ದ ವ್ಯೂ ಫ್ರಮ್ ಕ್ರೋಕಸ್ ಬೇ ಇನ್ ಆಂಗ್ವಿಲಾ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಬೀಚಸ್ ಇನ್ ದ ವರ್ಲ್ಡ್. ಯಾವಾಗನೋ ಒಂದಿನ ಕರ್ಕೊಂಡು ಹೋಗ್ತೀವಿ. ಐ ವಿಲ್ ಶೋ ಯು ಸಮ್ ಸ್ನಾರ್ಕ್ಲಿಂಗ್ ಆಲ್ಸೋ. ಅವ್ರು ಕನ್ನಡ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ಬೋದು, ಇನ್ನು ಲರ್ನಿಂಗ್ ಸ್ಟೇಜಲ್ಲಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಲ್ತಿದ್ದಾರೆ, ಇನ್ನೊಂದು ಚೂರು ವರ್ಡಿಂಗ್ಸ್ ಹಂಗೆ ಹಿಂಗೆ ಆಗುತ್ತೆ. ಸೊ ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಆಗಲೇ ಏನು ಟಾಪ್ ವ್ಯೂ ತೋರಿಸಿದ್ವಲ್ಲ, ಸೇಮ್ ಬೀಚ್ ಇದು. ಇನ್ನೊಂದು ದಿನ ಹೋಗೋಣ ಅಂತ ಅಂದ್ರಲ್ಲ ಅವರು, ಇನ್ನೊಂದು ದಿನ ಯಾಕೆ ಇವತ್ತೇ ತೋರಿಸೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ಇನ್ನೊಂದು ರೈಟ್ ಸೈಡ್ ಏನು ನಿಮಗೆ ವಿಲ್ಲಾಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ $1 ಮಿಲಿಯನ್ ಇದೆ ಪ್ರೈಸಸ್ಸು. ತುಂಬ ಕಾಸ್ಟ್ಲಿ, ಒಳ್ಳೆ ವ್ಯೂ ಕೊಡ್ತಾರೆ. ಸೊ ಕಾಸಿಗೆ ತಕ್ಕನಂಗೆ ಕಜಾಯ. ಬಟ್ ಇದು ತುಂಬ ಡೌನ್ ರೋಡು, ಸೂಪರ್ ವ್ಯೂ ಇದೆ. ಮತ್ತು ರಿಟರ್ನ್ ಬರಬೇಕಾದ್ರೆ ಕೆಳಗಡೆಯಿಂದ ತೋರಿಸ್ತೀನಿ.
ಇವಾಗ ನಾನು ಟಾಪಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗುವ. ಆ್ಯಕ್ಚುಲಿ ಇದು ನಮ್ಮ ವೆರಿ ಫಸ್ಟ್ ವ್ಲಾಗ್ ಆಗಿತ್ತು. ಸೊ ನಿಮ್ಮ ಸಪೋರ್ಟ್ ನಮಗೆಲ್ಲ ಬೇಕು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.